ಒಂದ್ ಹೇಳ್ತೀನಿ ಕೇಳಿ, ಮಂಡ್ಯಲು ಗೆಲ್ಲಲ್ಲ, ಬೆಂಗಳೂರು ಗ್ರಾಮಾಂತರನು ಗೆಲ್ಲಲ್ಲ, ಹಾಸನನು ಗೆಲ್ಲಲ್ಲ, ಕೋಲಾರು ಗೆಲ್ಲಲ್ಲ. 4 ಸೀಟು ಸೋಲುದು ನಿಶ್ಚಿತ, ಕಾಂಗ್ರೆಸ್ ಗೆಲ್ಲುವುದು ಖಚಿತ. ಇದಕ್ಕೆ ತಾವು ಮಾಡಬೇಕು. ಮನುಷ್ಯನಿಗೆ ಮರಕ್ಕೆ ಬೇರು ಹೆಂಗೆ ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ. ನೀವೆಲ್ಲ ನನ್ನ ಮೇಲೆ, ಡಿ.ಕೆ. ಸುರೇಶ್ ಮೇಲೆ, ನಮ್ಮೆಲ್ಲ ಕಾರ್ಯಕರ್ತರ ಮೇಲೆ, ಶಾಸಕರ ಮೇಲೆ, ನಮ್ಮ ಮುಖಂಡಗಳ ಮೇಲೆ ನಂಬಿಕೆಯನ್ನು ಇಟ್ಟು ಸುರೇಶ್ ಅವರಿಗೆ ಅತಿ ಹೆಚ್ಚು ಮತವನ್ನು ಕೊಟ್ಟು ಆಶೀರ್ವಾದ ಮಾಡಬೇಕು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದಿರಿ. ಇವತ್ತು ಏನ್ ಹೇಳಿದ್ರು ಮುಖ್ಯಮಂತ್ರಿ ದೇವೇಗೌಡರು, ಮೋದಿ ಅವರೇ ಏನಾದ್ರು ಪ್ರಧಾನಮಂತ್ರಿ ಆದ್ರೆ ದೇಶ ಬಿಟ್ಟು ಹೊರಗಡೆ ಹೊರಟೋಗ್ತೀನಿ ಅಂತ ಹೇಳಿದ್ರು. ಇಲ್ಲೋ ಮುಂದಿನ ಇದರಲ್ಲಿ ಜೀವನದಲ್ಲಿ ನಾನು ಮುಸಲ್ಮಾನಾಗಿ ಹುಟ್ಟಬೇಕು ಅಂತ ಹೇಳಿದ್ರು ಇಲ್ಲೋ. ಈಗ ಕುಮಾರಸ್ವಾಮಿ ಏನೇಳ್ತವ್ರೆ, ನನಗೆ ಮುಸಲ್ಮಾನ ಓಟ್ ಬೇಡ, ಅವ್ರು ನನಗೆ ಬೆಂಬಲ ಕೊಡ್ಲಿಲ್ಲ ಅಂತ ಹೇಳ್ತವ್ರೆ. ನೀನು ಕುಮಾರಣ್ಣ, ನೀನ್ ತಾಕತ್ತಿದ್ರೆ ಚನ್ನಪಟ್ಟಣದಲ್ಲಿ ರಾಜೀನಾಮೆ ಕೊಟ್ಬಿಟ್ಟು ತಿರ್ಗಾ ನಿಲ್ಲು. ಆ ಮುಸಲ್ಮಾನರು ಏನ್ ಮಾಡಿದ್ರು ಅಂತ ಆಮೇಲೆ ಗೊತ್ತಾಯ್ತ ತಿರ್ಗೆ. ಪಾಪ ಮುಸಲ್ಮಾನರು ಏನೋ ಎಲ್ಲಿ ಒಬ್ಬ ಜಾತ್ಯತೀತ ತತ್ವದವರು ಅಂತ ಓಟ್ ಹಾಕಿದ್ರೆ, ಅವ್ರು ಇಷ್ಟ ದಿನ ನಿನ್ನ ಸಾಕಿ ಬೆಳೆಸಿದ್ರೆ ಎಲ್ಲ ಮೀಟಿಂಗ್ ಅಕ್ಕಪಕ್ಕ ಅವರನ್ನು ಮುಸಲ್ಮಾನ ಇಟ್ಕೊಂಡು ಬೇಕು ಅಂತ ಏನು ಇಬ್ರಾಹಿಮು ಇಲ್ಲ, ಇನ್ನೊಬ್ನು ಇಲ್ಲ, ಆಗನೂ ಇಲ್ಲ, ಎಲ್ಲರೂ ಹೊಂಟೋದ್ರು. ಈಗ ಎಲ್ಲರೂ ಹೊಂಟೋದ್ರು. ಇವತ್ತು ತಮ್ಮ ಕೇಳೋದು, ನೀವು ವ್ಯಾಪಾರಕ್ಕೆ ಹೋಗ್ಬೇಡಿ, ಒಳ್ಳೆ ಕಾಲ ನಿಮ್ಗೆ ಬಂದಿದೆ. ಮನೆ ಬಾಗಿಲಿಗೆ ಲಕ್ಷ್ಮಿ ಬರ್ತಾ ಇದ್ದಾಳೆ.